ಹಾಯ್ ಸ್ನೇಹಿತರೆ, ನಾನು ನಂಜನೇಕ್ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಿಂದ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ಸರಣಿ ಯಾವುದಾಗಿರುತ್ತಪ್ಪ ಅಂದರೆ ಕ್ಲಾಸ್ 3 ಆಗಿರುತ್ತೆ. ನೋಡಿ, ಗ್ರಾಮ ಆಡಳಿತ ಅಧಿಕಾರಿ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗೆ ಸಂಬಂಧಪಟ್ಟಂತೆ ಇದೀಗ ನೋಟಿಫಿಕೇಶನ್ ಹೊರಬಿದ್ದಿದೆ. ಒಟ್ಟು 1000 ಹುದ್ದೆಗಳನ್ನು ಕರೆದಿರೋದನ್ನು ನೋಡ್ಬೋದು. ಇದು ಜಿಲ್ಲಾವಾರು ಆಯ್ಕೆ ಪ್ರಕ್ರಿಯೆ ಆಗಿರುತ್ತೆ. ಹಾಗಾದರೆ ಸ್ನೇಹಿತರೆ, ಅಲ್ಲಿ 2 ಪತ್ರಿಕೆಗಳಿರ್ತವೆ. ಒಂದು ಕಮ್ಯುನಿಕೇಷನ್ ಪೇಪರು, ಮತ್ತೊಂದು ಜನರಲ್ ಸ್ಟಡೀಸ್ ಅಂತ ಇರುತ್ತೆ. ಆ ಜನರಲ್ ಸ್ಟಡೀಸ್ ವಿಷಯಗಳಲ್ಲಿ ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸೈನ್ಸ್ ಇವೆಲ್ಲ ವಿಷಯಗಳನ್ನು ಒಳಗೊಂಡಂತೆ ಕಾನ್ಸೆಪ್ಟನ್ನು ನಾವು ನೋಡ್ಬೋದು. ಅದರಲ್ಲಿ ಈ ಜಿಯೋಗ್ರಫಿ ವಿಷಯದಲ್ಲಿ ಕೇಳಬಹುದಾದಂತಹ ಪ್ರಶ್ನೆಗಳು ಬಹಳಷ್ಟು ಇರ್ತವೆ. ಕನಿಷ್ಠ ಅಂದರೆ ಒಂದು 10 ಕ್ವಶನ್ಸ್, ಮಿನಿಮಮ್ 10 ಕ್ವಶನ್ಸ್ ಇದ್ದೇ ಇರುತ್ತೆ. ಅಪ್ ಟು 15 ಕ್ವಶನ್ಸ್ವರೆಗೂ ಹೋಗ್ಬೋದು. ಕೆಲವೊಂದು ಟೈಮಲ್ಲಿ ಕಡಿಮೆನೂ ಕೂಡ ಆಗ್ಬೋದು. ಒಟ್ಟು ಅವರೇಜ್ ಅಂತ ಹೇಳಿದಾಗ ಒಂದು 10 ಪ್ರಶ್ನೆಗಳನ್ನು ಈ ಜಿಯೋಗ್ರಫಿ ವಿಷಯದ ಮೇಲೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಕೂಡ ಕೇಳ್ತಾನೆ. ಈ ಒಂದು ಎಕ್ಸಾಮಲ್ಲೂ ಕೂಡ ಮಿನಿಮಮ್ ಒಂದು 10 ಕ್ವಶನ್ಸ್ ಬರ್ಬೋದು. ಆ 10 ಪ್ರಶ್ನೆಗಳಿಗೆ ನೀವು ಸರಿಯಾದಂಥ ಉತ್ತರವನ್ನು ಆನ್ಸರ್ ಮಾಡಬೇಕಂದ್ರೆ ಈ ಜಿಯೋಗ್ರಫಿ ವಿಷಯವನ್ನು ಓದುವುದು ಹೇಗೆ ಓದಿದರೆ ಕೊಡುವಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ನೀವು ಉತ್ತರವನ್ನು ಕೊಡ್ಬೋದು. ಹಾಗಾದರೆ ಈ ಜಿಯೋಗ್ರಫಿ ವಿಷಯವನ್ನು ಓದುವಂತಹ ಒಂದು ವಿಧಾನ ಇದೆ, ಒಂದು ಟ್ರಿಕ್ಸ್ ಇದೆ. ಹೆಂಗೆ ಬೇಕಂಗೆ ಓದಂಗಿಲ್ಲ, ಒಂದು ವ್ಯವಸ್ಥಿತವಾಗಿ ಓದ್ತಾ ಹೋಗಬೇಕಾಗತ್ತೆ. ಆ ವ್ಯವಸ್ಥಿತವಾಗಿ ಓದಬೇಕಂದ್ರೆ ಫಸ್ಟ್ ಅವನು ಕೊಟ್ಟಿರುವಂತಹ ಜನರಲ್ ಸ್ಟಡೀಸಲ್ಲಿ ಈ ಜಿಯೋಗ್ರಫಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ಕಾನ್ಸೆಪ್ಟನ್ನು ಕೊಟ್ಟಾನಂತ ಫಸ್ಟ್ ಅರ್ಥ ಮಾಡ್ಕೋಬೇಕು ನೀವು. ಹಾಗಾದರೆ ಅವನು ಕೊಟ್ಟಿರುವಂತಹ ಕಾನ್ಸೆಪ್ಟ್ ಯಾವುದು ಅಂಥೇಳಿ ನೋಡೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯಮಾಡಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ನೋಟಿಫಿಕೇಷನ್ ಪಡ್ಕೊಳ್ಳಿ. ಈ ಪ್ರತಿದಿನವೂ ಕೂಡ ಈ ಗ್ರಾಮ ಆಡಳಿತ ಹುದ್ದೆಗೆ ಸಂಬಂಧಪಟ್ಟಂತೆ ವಿಡಿಯೋಸನ್ನು ನಾವು ಅಪ್ಲೋಡ್ ಮಾಡ್ತಾ ಬರ್ತೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಹೋಲ್ ಇನ್ಫಾರ್ಮೇಷನನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಮ್ಮ ಒಂದು ಚಾನಲನ್ನು ನೀವು ಫಾಲೋ ಮಾಡಿರಿ ಅಂತ ಹೇಳ್ತೀನಿ. ಹಾಗೆ ನಮ್ಮ ಒಂದು ಅಕಾಡೆಮಿಯ ವತಿಯಿಂದ ನಾವು ಆನ್ಲೈನ್ ಕ್ಲಾಸಸ್ಸನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದೇ ಮಾರ್ಚ್ 1ರಿಂದ. ಈ ಮಾರ್ಚ್ 1ರಿಂದ ನಿಮಗೆ ಆಫ್ಲೈನ್ ಕ್ಲಾಸಸ್ಸಿಗೆ ಬರೋಕ್ಕಾಗಲಿಲ್ಲ ಅಂದರೆ ಆನ್ಲೈನ್ ಕ್ಲಾಸಸ್ಸನ್ನು ಕೂಡ ನೀವು ತಗೋಬೋದು. ಈ ಮಾರ್ಚ್ 1ರಿಂದ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀವಿ. ಅದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಿದ್ರೆ ಸೊ ನೋಡಿ 9071673831 ಅಥವಾ 9071673832 ನಂಬರ್. ಈ 2 ನಂಬರ್ಸಲ್ಲಿ ಯಾವುದಾದ್ರೂ ಒಂದು ನಂಬರಿಗೆ ಕಾಲ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ರಿ ಅಂತ ಹೇಳ್ತಾ, ಹಾಗಾದರೆ ಈ ಜಿಯೋಗ್ರಫಿ ವಿಷಯದಲ್ಲಿ ಈ ಒಂದು ಎಕ್ಸಾಮಲ್ಲಿ ಯಾವ ರೀತಿಯಾದಂತಹ ಒಂದು ಸಿಲೆಬಸ್ಸನ್ನು ಇಟ್ಟಾನಂತ ಹೇಳಿ ನೋಡ್ಕೊಳ್ತಾ ಹೋಗೋಣ. ನೋಡಿ, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ವಿಷಯಗಳು ಅಂತ ಕೊಟ್ಟಿದ್ದಾನಷ್ಟೆ. ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳದ ವಿಷಯಗಳು ಅಂತ ಇದೆ. ಹಾಗಾದರೆ ಅವನು ಕೊಟ್ಟಿರುವಂತಹ ಸಿಲೆಬಸ್ ಏನಿದೆ ಅನ್ನೋದು ನಮಗೆ ಇಲ್ಲಿ ಕ್ಲಿಯರ್ ಆಗ್ತಾ ಇದೆ. ಯಾವ ವಿಷಯವನ್ನು ಓದಬೇಕಾಗತ್ತೆ ನೋಡಿ ಸ್ನೇಹಿತರೆ, ಕರ್ನಾಟಕ ಜಿಯೋಗ್ರಫಿಯನ್ನು ಕಾನ್ಸಂಟ್ರೇಟ್ ಮಾಡ್ರಿ ಅಂತ ಹೇಳಿದ್ದಾನೆ. ಅದರ ಜೊತೆಗೆ ಭಾರತದ ಭೂಗೋಳವನ್ನು ಸ್ಟಡಿ ಮಾಡಬೇಕಾಗತ್ತೆ. ಈ ಕರ್ನಾಟಕ ಜಿಯೋಗ್ರಫಿ ಮತ್ತು ಇಂಡಿಯನ್ ಜಿಯೋಗ್ರಫಿಯನ್ನು ಮ್ಯಾಕ್ಸಿಮಮ್ ಅವನು ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತಾನೆ ಇಲ್ಲಿ ಕಾನ್ಸೆಪ್ಟ್ ಅಂದರೆ ಸಿಲೆಬಸ್ಸಲ್ಲಿ ನಮಗೆ ವಿಷಯವನ್ನು ಹೇಳಿಬಿಟ್ಟಿದ್ದಾನೆ. ಇದು ಜಿಯೋಗ್ರಫಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಭೂಗೋಳ ವಿಷಯದಲ್ಲಿ ಕೇಳಬಹುದಾದಂತಹ ಸಾಧ್ಯತೆ ಇರುವಂತಹ ಏರಿಯಾ ಯಾವುದಪ್ಪ ಅಂದರೆ ಕರ್ನಾಟಕ ಜಿಯೋಗ್ರಫಿ ಮತ್ತು ಇಂಡಿಯನ್ ಜಿಯೋಗ್ರಫಿ ಅಂತ 2 ಕಾನ್ಸೆಪ್ಟನ್ನು ನಿಮಗೆ ಕೊಟ್ಟಿದ್ದಾನೆ. ಹಾಗಾದರೆ ಇನ್ನು ಉಳಿದಂಥ ಜಿಯೋಗ್ರಫಿ ಕೇಳಲ್ವಾ ಅಂತ ಕೇಳಿದಾಗ ಕೇಳಿದ್ರೂ ಕೇಳ್ಬೋದು, ಹೇಳೋಕ್ಕಾಗಲ್ಲ. ಯಾಕಂದರೆ ಈ ವರ್ಲ್ಡ್ ಜಿಯೋಗ್ರಫಿ ಅಂತ ಬರುತ್ತೆ. 7 ಖಂಡಗಳ ಬಗ್ಗೆ ಮಾಹಿತಿಯನ್ನು ಕೂಡ ಬೇಸಿಕ್ ಮಾಹಿತಿಯನ್ನು ಕೇಳ್ಬೋದು. ಅದರ ಜೊತೆಗೆ ಪ್ರಾಕೃತಿಕ ಭೂಗೋಳ, ಫಿಸಿಕಲ್ ಜಿಯೋಗ್ರಫಿ, ಈ ಪ್ಲಾನೆಟ್ಸ್ ಆಗಿರ್ಬೋದು, ಯೂನಿವರ್ಸ್ ಆಗಿರ್ಬೋದು, ಅಥವಾ
ಕ್ಲೈಮೇಟ್ ಆಗಿರ್ಬೋದು, ಅಟ್ಮಾಸ್ಫಿಯರ್ ಆಗಿರ್ಬೋದು, ಅಥವಾ ಹೈಡ್ರೋಸ್ಫಿಯರ್ ಮತ್ತು ಲಿಥೋಸ್ಫಿಯರ್ ಅಂತ ಬರ್ತವೆ. ಇಷ್ಟು ವಿಷಯದಲ್ಲಿ ಬೇಸಿಕ್ ಮಾಹಿತಿನೂ ಕೂಡ ತಗೋಬಾರ್ದಂತ ಏನು ರೂಲ್ ಇಲ್ಲ. ಬಟ್ ಮ್ಯಾಕ್ಸಿಮಮ್ ಕ್ವಶನ್ಸು ರೈಸ್ ಆಗುವಂಥದ್ದು ಕರ್ನಾಟಕ ಭೂಗೋಳ ಮತ್ತು ಭಾರತದ ಭೂಗೋಳವನ್ನು ಕಾನ್ಸಂಟ್ರೇಟ್ ಮಾಡ್ತಾ ಹೋಗಬೇಕು. ಹಾಗಾದರೆ ಈ ಕರ್ನಾಟಕ ಮತ್ತು ಭಾರತದ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಏನಾದ್ರು ಕೇಳ್ತಾ ಹೋದರೆ ಯಾವೆಲ್ಲ ವಿಷಯಗಳ ಮೇಲೆ ಕ್ವಶನ್ಸನ್ನು ರೈಸ್ ಮಾಡ್ಬೋದು ಅದನ್ನು ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಯಾವೆಲ್ಲ ವಿಷಯಗಳು ಇರೋದಕ್ಕಿಂತ ನಾವು ಈ ಒಂದು ಸಬ್ಜೆಕ್ಟನ್ನು ಈಸಿ ಮೆಥಡಲ್ಲಿ ಸ್ಟಡಿ ಮಾಡೋದಾದರೆ ನಿಮಗೆ ಬೇಸಿಕ್ ನಾಲೆಡ್ಜ್ ಸಿಗಬೇಕಂದ್ರೆ ಏನು ಮಾಡಬೇಕಪ್ಪ ಅಂದರೆ ಈ ಕರ್ನಾಟಕ ಜಿಯೋಗ್ರಫಿಯನ್ನು ನೀವು ಓದ್ತೀರಂದರೆ ನಮ್ಮ ಗೌರ್ಮೆಂಟ್ ಬುಕ್ಸಲ್ಲಿ 9th ಕರ್ನಾಟಕ ಜಿಯೋಗ್ರಫಿ ಇರುತ್ತೆ. 9ನೇ ಕ್ಲಾಸ್ ಬುಕ್ಕಲ್ಲಿ, ಸ್ಟೇಟ್ ಬುಕ್ಕಲ್ಲಿ ಕರ್ನಾಟಕ ಜಿಯೋಗ್ರಫಿಯ ಕಂಪ್ಲೀಟ್ ಇನ್ಫಾರ್ಮೇಷನ್, ಬೇಸಿಕ್ ಇನ್ಫಾರ್ಮೇಷನನ್ನು ಅದರಲ್ಲಿ ಕವರ್ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಕರ್ನಾಟಕ ಜಿಯೋಗ್ರಫಿ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಸ್ನೇಹಿತರೆ, ಭಾರತದ ಭೂಗೋಳ ಓದ್ತಿರಂದರೆ ನೀವು 10th ಜಿಯೋಗ್ರಫಿಯನ್ನು ಓದಬೇಕಾಗತ್ತೆ. 10ನೇ ತರಗತಿಯಲ್ಲಿ ಭೂಗೋಳ ಅಂತ ಇರುತ್ತೆ. ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಭೂಗೋಳ ಅಂತ ಇರುತ್ತೆ. ಆ ಭೂಗೋಳವನ್ನು ನೀವು ಓದಿದರೆ ಅದು ಇಂಡಿಯನ್ ಜಿಯೋಗ್ರಫಿಗೆ ನೀವು ಬೇಸಿಕ್ ಕಾನ್ಸೆಪ್ಟನ್ನು ತಿಳ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನಿಮಗೆ ಈ ಸಬ್ಜೆಕ್ಟೇ ನಾಲೆಡ್ಜ್ ಇಲ್ಲ ಅಂದರೆ ನೀವು ಬೇಸಿಕ್ಕಾಗಿ ತಿಳ್ಕೊಳ್ಳೋದಾದರೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. 9th ಮತ್ತು 10th ಓದಿದರೆ ಅವ್ರು ಕೊಟ್ಟಿರುವಂತಹ ಒಂದು ಸಿಲೆಬಸ್ ನಿಮಗೆ ಕ್ಲಿಯರ್ ಆಗಿ ಸಿಗ್ತಾ ಹೋಗುತ್ತೆ. ಹಾಗಾದರೆ ಕರ್ನಾಟಕ ಮತ್ತು ಇಂಡಿಯನ್ ಜಿಯೋಗ್ರಫಿ ಆಲ್ಮೋಸ್ಟ್ 99% ಸೇಮ್ ಸಿಲೆಬಸ್ ಇರುತ್ತೆ. ಆ ಸಿಲೆಬಸ್ ಏನೇನು ಇರ್ತವೆ ಅದನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ಇದೇ ಪ್ಯಾಟ್ರನಲ್ಲಿ ನೀವು ಓದ್ತಾ ಹೋದರೆ ಅವ್ರು ಕೇಳುವಂಥ ಪ್ರತಿಯೊಂದು ಪ್ರಶ್ನೆಗೂ ಕೂಡ ನೀವು ಆನ್ಸರ್ ಮಾಡುವಂತಹ ಒಂದು ಎಬಿಲಿಟಿಯನ್ನು ಬೆಳೆಸ್ಕೋಬೋದು. ಹಾಗಾದರೆ ಯಾವ ವಿಷಯಗಳನ್ನು ಒಳಗೊಂಡಿರುತ್ತೆ ನೋಡಿ. ಕರ್ನಾಟಕ ಅಥವಾ ಭಾರತದ ಭೌಗೋಳಿಕ ಸ್ಥಾನ ಅಂತ ಕಂಡುಬರುತ್ತೆ. ಇಂಟ್ರೊಡಕ್ಷನ್ ಆಫ್ ಕರ್ನಾಟಕ ಆರ್ ಇಂಡಿಯಾ ಅಂತ ತಗೋಬೋದು ನೋಡಿ. ಕರ್ನಾಟಕದ ಭೌಗೋಳಿಕ ಸ್ಥಾನ ಅಥವಾ ಭಾರತದ ಭೌಗೋಳಿಕ ಸ್ಥಾನ ಅಂದರೆ ಪ್ರಪಂಚದಲ್ಲಿ ಭಾರತ ಯಾವ ಒಂದು ಕಾಂಟಿನೆಂಟಲ್ಲಿದೆ ಅಂತ ಕೇಳ್ಬೋದು. ಭಾರತ ಏಷ್ಯಾ ಖಂಡದಲ್ಲಿದೆ. ಏಷ್ಯಾದ ಯಾವ ಭಾಗದಲ್ಲಿದೆ ಅಂದರೆ ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿದೆ ಅಂತ ಗೊತ್ತಿರಬೇಕು. ಹಾಗಾದರೆ ಕರ್ನಾಟಕನೂ ಕೂಡ ಅದೇ ಪೊಸಿಷನಲ್ಲಿ ಕಂಡುಬರುತ್ತೆ. ಸರಿ, ಕರ್ನಾಟಕದ ಅಕ್ಷಾಂಶಿಕ ಮತ್ತು ರೇಖಾಂಶಿಕ ಸ್ಥಾನಮಾನವನ್ನು ತಿಳ್ಕೋಬೇಕಾಗತ್ತೆ. ಕರ್ನಾಟಕದ ಲ್ಯಾಟಿಟ್ಯೂಡ್ ಮತ್ತು ಲ್ಯಾಂಗಿಟ್ಯೂಡ್ ಪೊಸಿಷನನ್ನು ತಿಳ್ಕೋಬೇಕು. ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ಈ ಒಂದು ಚಾಪ್ಟ್ರಲ್ಲಿ ನೀವು ತಿಳ್ಕೋಬೇಕು. ಹಾಗಾದರೆ ಇದು ಕರ್ನಾಟಕಕ್ಕಷ್ಟೇ ಅಲ್ಲ, ಭಾರತದ ಅಕ್ಷಾಂಶಿಕ ಮತ್ತು ರೇಖಾಂಶಿಕ ಸ್ಥಾನ. ಹಾಗೆ ಭಾರತ ಅಥವಾ ಕರ್ನಾಟಕದ ವಿವಿಧ ಹೆಸರುಗಳು ಕಂಡುಬರ್ತವೆ ನೋಡಿ. ಭಾರತಕ್ಕೆ ಜಂಬೂ ದ್ವೀಪ ಅಂತ ಕರಿತೀವಿ, ಭರತ ಖಂಡ ಅಂತ ಕರಿತೀವಿ, ಹಿಂದೂಸ್ತಾನ ಅಂತ ಕರಿತೀವಿ. ಹಾಗೆ ಕರ್ನಾಟಕಕ್ಕೆ ಕರುನಾಡು, ಕರಿನಾಡು, ಕಮ್ಮತ್ತು ನಾಡು, ಓಕೆ, ಇವೆಲ್ಲ ಹೆಸರುಗಳಿಂದ ಕರಿತೀವಿ. ಆ ಹೆಸರಿನ ಹಿನ್ನೆಲೆಯನ್ನು ಕೂಡ ನಾವು ಅಧ್ಯಯನ ಮಾಡಬೇಕಾಗತ್ತೆ. ಹಾಗೆ ಕರ್ನಾಟಕದ ಉದ್ದಗಲಗಳನ್ನು ನೋಡಬೇಕಾಗತ್ತೆ. ನಾರ್ತಿಂದ ಸೌತಿಗೆ ಎಷ್ಟು ಲೆಂತ್ ಇದೆ, ಈಸ್ಟಿಂದ ವೆಸ್ಟಿಗೆ ಎಷ್ಟಿದೆ. ಹಾಗೆ ಇಂಡಿಯಾದ್ದು ಕೂಡ ಅದೇ ಏರಿಯಾವನ್ನು ನಾವು ತಿಳ್ಕೊಬೇಕಾಗತ್ತೆ. ಭಾರತದಲ್ಲಿರುವ ಒಟ್ಟು ರಾಜ್ಯಗಳ ಸಂಖ್ಯೆ ಎಷ್ಟು, ಕರ್ನಾಟಕದಲ್ಲಿರುವಂತಹ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟು, ಭಾರತದಲ್ಲಿ ಒಟ್ಟು ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ, ಹಾಗೆ ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುವಂತಹ ಅಕ್ಷಾಂಶ ಯಾವುದು, ಭಾರತದ ಕಾಲಮಾನವನ್ನು ನಿರ್ಧರಿಸುವಂತಹ ರೇಖಾಂಶ ಯಾವುದು, ಅದರ ಜೊತೆಗೆ ಭಾರತದ ನೆರೆಯ ರಾಷ್ಟ್ರಗಳು ಯಾವುದು ಅಂತ ಕೇಳ್ಬೋದು. ನೈಬರಿಂಗ್ ಕಂಟ್ರೀಸ್ಗಳ ಬಗ್ಗೆ ಪ್ರಶ್ನೆಯನ್ನು ಕೇಳ್ಬೋದು. ಅಥವಾ ಕರ್ನಾಟಕದ ನೆರೆಯ ರಾಜ್ಯಗಳು ಯಾವುದು ಅಂತ ಕರ್ನಾಟಕ ಜಿಯೋಗ್ರಫಿಯಲ್ಲಿ ಕೇಳ್ತಾ ಬರ್ತಾನೆ. ಅಥವಾ ಕರ್ನಾಟಕದೊಂದಿಗೆ ಗಡಿ ಹಂಚಿಕೊಂಡಿರುವಂಥ ರಾಜ್ಯಗಳು ಯಾವುದು ಅಥವಾ ಎಷ್ಟು ರಾಜ್ಯಗಳು ಗಡಿಯನ್ನು ಹಂಚಿಕೊಂಡಿದ್ದಾವೆ. ಸೊ ಇವೆಲ್ಲ ವಿಷಯಗಳ ಆಧಾರಿತವಾದಂಥ ಒಂದು ಕಾನ್ಸೆಪ್ಟ್ ಯಾವುದಪ್ಪ ಅಂದರೆ ಭಾರತ ಅಥವಾ ಕರ್ನಾಟಕದ ಭೌಗೋಳಿಕ ಸ್ಥಾನ. ಕರ್ನಾಟಕ ಏನೆಲ್ಲ ಕಾನ್ಸೆಪ್ಟನ್ನು ಓದ್ತೀವೋ ಅದೇ ವಿಷಯವನ್ನು ಇಂಡಿಯನ್ ಜಿಯೋಗ್ರಫಿಯಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಇದು ಮೊದಲನೇ ಚಾಪ್ಟರ್ ಆಗಿರುತ್ತೆ. ಇದರ ಬಗ್ಗೆ ನೀವು ತಿಳ್ಕೊಂಡಿರಬೇಕು. ಹಾಗಾದರೆ ನೆಕ್ಸ್ಟ್ ಸ್ನೇಹಿತರೆ, ಕರ್ನಾಟಕದ ಅಥವಾ ಭಾರತದ ಪ್ರಾಕೃತಿಕ ಲಕ್ಷಣ, ಫಿಸಿಕಲ್ ಫೀಚರ್ಸ್ ಆಫ್ ಕರ್ನಾಟಕ ಆರ್ ಇಂಡಿಯಾ ಅಂತ ಕರಿತೀವಿ ನೋಡಿ. ಕರ್ನಾಟಕ ಅಥವಾ ಭಾರತದ ಪ್ರಾಕೃತಿಕ ಲಕ್ಷಣ ಅಂದರೆ ನೋಡಿ, ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳನ್ನು ನಾವು 3 ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಳ್ತೀವಿ. ಆ 3 ಪಾರ್ಟ್ ಯಾವುದು ಅಂತ ಕೇಳಿದರೆ ನೋಡಿ ಸ್ನೇಹಿತರೆ, ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳಲ್ಲಿ 3 ವಿಧ. ಈ ಒಂದು ಪಾರ್ಟನ್ನು ನಾವು ನೋಡೋದಾದರೆ ಫಸ್ಟ್ ಪಾರ್ಟಲ್ಲಿ ಯಾವುದಿದೆ
ನೋಡಿ, ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳಲ್ಲಿ ಮೊದಲೇದು ಕರಾವಳಿ ಅಂತ ಕಂಡುಬರುತ್ತೆ, ಕರಾವಳಿ ತೀರ ಪ್ರದೇಶ. ಸೊ ಎರಡನೇ ಭಾಗ ಕಂಡುಬರುತ್ತೆ, ಈ ಪಾರ್ಟನ್ನು ಮಲೆನಾಡು ಅಂತ ಕರಿತೀವಿ, ಮಲೆನಾಡು. ಸೊ ನೆಕ್ಸ್ಟ್ ಈ ಪೂರ್ತಿ ಏರಿಯಾವನ್ನು ಏನಂತ ಕರಿತೀವಪ್ಪ ಅಂದರೆ ಮೈದಾನ ಅಂತ ಕರಿತೀವಿ, ಮೈದಾನ. ಸೊ ಈ ಮೂರು ಪ್ರಾಕೃತಿಕ ಲಕ್ಷಣಗಳು ಕರ್ನಾಟಕದ ಬಗ್ಗೆ ಸ್ಟಡಿ ಮಾಡ್ತೀವಿ. ಅದೇ ರೀತಿ ಭಾರತದ ಬಗ್ಗೆ ನಾವು ಸ್ಟಡಿ ಮಾಡೋದಾದರೆ ಭಾರತದ ಪ್ರಾಕೃತಿಕ ಲಕ್ಷಣಗಳು ಯಾವ್ಯಾವುದಿದ್ದಾವೆ, ಆ ಭಾರತದ ಪ್ರಾಕೃತಿಕ ಲಕ್ಷಣಗಳನ್ನು ನಾವು ಕಂಪ್ಲೀಟ್ ಆಗಿರುವಂಥ ಕಾನ್ಸೆಪ್ಟನ್ನು ನೋಡೋದಾದರೆ ಯಾವ ರೀತಿಯಲ್ಲಿ ಕ್ವಶನ್ಸನ್ನು ಯಾವ ಏರಿಯಾದ ಮೇಲೆ ಕೇಳ್ತಾನೆ ನೋಡಿ. ಇಲ್ಲಿಂದ ಇಷ್ಟು ಏರಿಯಾ ಏನಿದೆಯಲ್ಲ, ಈ ಪಾರ್ಟನ್ನು ಉತ್ತರದ ಪರ್ವತಗಳು ಅಂತ ಕರಿತೀವಿ, ಉತ್ತರದ ಪರ್ವತಗಳು ಅಥವಾ ಹಿಮಾಲಯ ಪರ್ವತ ಶ್ರೇಣಿಯ ಬಗ್ಗೆ ನೋಡ್ತೀವಿ. ನೆಕ್ಸ್ಟು ಎರಡನೇ ಪಾರ್ಟ್ ಏನಿದೆಯಲ್ಲ, ಇಷ್ಟು ಏರಿಯಾವನ್ನು ಭಾರತದ ಮಹಾ ಮೈದಾನ ಅಂತ ಕರಿತೀವಿ, ಇದು ಭಾರತದ ಮಹಾ ಮೈದಾನ, ಇಂಡಿಯನ್ ಗ್ರೇಟ್ ಪ್ಲೇನ್. ನೆಕ್ಸ್ಟ್ ಮೂರನೇ ಪಾರ್ಟಿಗೆ ಹೋಗೋಣ ನೋಡಿ. ಈ ಭಾಗಕ್ಕೆ ಬಂದಾಗ ಭಾರತದ ಪರ್ಯಾಯ ಪ್ರಸ್ಥಭೂಮಿ ಅಂತ ಕರಿತೀವಿ, ಪರ್ಯಾಯ ಪ್ರಸ್ಥಭೂಮಿ, ಇದು ಕೂಡ ಭಾರತದ ಪ್ರಾಕೃತಿಕ ಲಕ್ಷಣಗಳಲ್ಲಿ ಬರ್ತವೆ. ನೆಕ್ಸ್ಟು ನಾಲ್ಕನೇ ಪಾರ್ಟಿಗೆ ಹೋದಾಗ ನೋಡಿ, ಈ ಭಾಗದಲ್ಲಿ ಕಂಡುಬರ್ತೇವೆ ವೆಸ್ಟರ್ನ್ ಘಾಟ್ಸ್, ಈ ಕಡೆ ಬರ್ತವೆ ಈಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳ ಬಗ್ಗೆ ನೋಡ್ತೀವಿ. ಹಾಗೆ ಈ ಬೆಲ್ಟಲ್ಲಿ ನೋಡ್ತೀವಿ ಕರಾವಳಿ ತೀರ ಪ್ರದೇಶ ಇದೆ, ಕೋಸ್ಟಲ್ ಬಗ್ಗೆ ನೋಡ್ತೀವಿ, ಇದು ಕರಾವಳಿ. ಕರಾವಳಿ ಇದು ಯಾವುದಾಗಿರತ್ತಪ್ಪ ಅಂದರೆ ವೆಸ್ಟರ್ನ್ ಪ್ಲಸ್ ಈಸ್ಟರ್ನ್ ಘಾಟ್ಸ್ ಆಗಿರುತ್ತೆ, ಘಾಟ್ಸ್ ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳು. ನೆಕ್ಸ್ಟು ಈ ಭಾಗದಲ್ಲಿ ಒಂದು ದ್ವೀಪ ಇದೆ, ಈ ಭಾಗದಲ್ಲೂ ಒಂದು ದ್ವೀಪ ಇದೆ, ಇದನ್ನು ಅಂಡಮಾನ್ ಮತ್ತು ನಿಕೋಬಾರ್, ಇದನ್ನು ಲಕ್ಷದ್ವೀಪ ಅಂತ ಕರಿತೀವಿ. ಅಂದರೆ ಯಾವುದ್ರ ಬಗ್ಗೆ ಸ್ಟಡಿ ಮಾಡಬೇಕು, ಐಲ್ಯಾಂಡ್ಸ್ಗಳ ಬಗ್ಗೆನೂ ಕೂಡ ನಾವು ಸ್ಟಡಿ ಮಾಡಬೇಕಾಗತ್ತೆ. ಹಾಗೆ ಭಾರತದ ಒಂದು ವಿಶೇಷವಾದ ಭೌಗೋಳಿಕ ಲಕ್ಷಣ ಯಾವುದಪ್ಪ ಅಂದರೆ ಈ ಭಾಗದಲ್ಲಿ ಕಂಡುಬರುತ್ತೆ ಥಾರ್ ಮರುಭೂಮಿ ಕಂಡುಬರುತ್ತೆ, ಅಂದರೆ ಮರುಭೂಮಿಯ ಬಗ್ಗೆನೂ ಕೂಡ ಸ್ಟಡಿ ಮಾಡ್ತೀವಿ. ನೆಕ್ಸ್ಟು ಈ ಏರಿಯಾದಲ್ಲಿ ಕಂಡುಬರುವಂತಹ ಬೆಟ್ಟದ ಸರಣಿ ಕಂಡುಬರುತ್ತೆ, ಇದನ್ನು ಈಶಾನ್ಯ ಬೆಟ್ಟಗಳು ಅಂತ ಕರಿತೀವಿ. ಆ ಈಶಾನ್ಯ ಬೆಟ್ಟಗಳನ್ನು ಕೂಡ ನಾವು ಸ್ಟಡಿ ಮಾಡಬೇಕಾಗತ್ತೆ ನೋಡಿ. ಇಷ್ಟು ಪ್ರಾಕೃತಿಕ ಲಕ್ಷಣಗಳನ್ನು ಭಾರತದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಈ ಒಂದು ಚಾಪ್ಟ್ರಲ್ಲಿ ಇಷ್ಟು ಮಾಹಿತಿಯನ್ನು ನೀವು ಕಲೆಕ್ಟ್ ಮಾಡಿದರೆ ಇಂಡಿಯಾ ಮತ್ತು ಕರ್ನಾಟಕ ಎರಡೂ ಕಾನ್ಸೆಪ್ಟು ಕೂಡ ನಿಮಗೆ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ, ಕರ್ನಾಟಕದ ಅಥವಾ ಭಾರತದ ವಾಯುಗುಣ ಅಂತ ಕಂಡುಬರುತ್ತೆ. ನೆಕ್ಸ್ಟ್ ಚಾಪ್ಟರ್ ಇರುವಂಥದ್ದೇ ಕರ್ನಾಟಕ ಅಥವಾ ಭಾರತದ ವಾಯುಗುಣ, ಕ್ಲೈಮೇಟ್ ಬಗ್ಗೆ ನಾವು ಹೇಳ್ತಾನೆ. ಈ ಕ್ಲೈಮೇಟ್ ಬಗ್ಗೆ ಪ್ರಶ್ನೆಯನ್ನು ರೈಸ್ ಮಾಡ್ತಾನೆ ಅನ್ನೋದಾದರೆ ಭಾರತವಾಗಿರಲಿ ಅಥವಾ ಕರ್ನಾಟಕವಾಗಿರಲಿ ಎರಡೂ ಕೂಡ ಯಾವ ವಾಯುಗುಣವನ್ನು ಹೊಂದಿದೆ ಅಂತ ಕೇಳಿದರೆ ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದಿದೆ, ಮಾನ್ಸೂನ್ ಕ್ಲೈಮೇಟನ್ನು ಹೊಂದಿದೆ. ಭಾರತ ಕರ್ನಾಟಕ ಎರಡು ರೀತಿ ಒಂದೇ ಕ್ಲೈಮೇಟನ್ನು ಹೊಂದಿರೋದು. ಹಾಗೆ ಭಾರತದಲ್ಲಿ ಋತುಮಾನಗಳು ಅಂತ ಕಂಡುಬರ್ತಾವೆ, ಬೇಸಿಗೆಗಾಲ ಅಂತ ಕಂಡುಬರುತ್ತೆ, ಬೇಸಿಗೆಗಾಲ. ನೆಕ್ಸ್ಟು ಎರಡನೇದು ಮಳೆಗಾಲ ಅಂತ ಕಂಡುಬರುತ್ತೆ, ಮಳೆಗಾಲ. ಮೂರನೇದು ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ. ನೆಕ್ಸ್ಟು ನಾಲ್ಕನೇದು ಚಳಿಗಾಲ ಅಂತ ಬರುತ್ತೆ, ಚಳಿಗಾಲ. ನೋಡಿ, 4 ಸೀಸನನ್ನು ಇಟ್ಕೊಂಡು ಕೂಡ ಕ್ವಶನನ್ನು ರೇಸ್ ಮಾಡ್ತಾನೆ. ಕರ್ನಾಟಕದ ವಾಯುಗುಣದಲ್ಲಿ ಅಥವಾ ಭಾರತದ ವಾಯುಗುಣದಲ್ಲೂ 4 ಸೀಸನ್ಸ್ಗಳು ಕಂಡುಬರ್ತಾವೆ. ಬೇಸಿಗೆಯಲ್ಲಿ ಭಾರತದಲ್ಲಿ ಗರಿಷ್ಠ ಉಷ್ಣಾಂಶ ಹೊಂದಿರುವಂಥ ಸ್ಥಳ ರಾಜಸ್ಥಾನದ ಗಂಗಾನಗರ. ಕರ್ನಾಟಕದಲ್ಲಿ ಗರಿಷ್ಠ ಉಷ್ಣಾಂಶವನ್ನು ಹೊಂದಿರುವಂಥ ಸ್ಥಳ ರಾಯಚೂರಾಗಿರುತ್ತೆ. ಮಳೆಗಾಲದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವಂತಹ ಸ್ಥಳ ಯಾವುದು ಅಂತ ಕೇಳಿದರೆ ಮೌಸಿನ್ ರಾಮ್. ಕರ್ನಾಟಕದಲ್ಲಿ ಯಾವುದು ಅಂತ ಕೇಳಿದರೆ ಆಗುಂಬೆ ಆಗಿರುತ್ತೆ. ಹಾಗೆ ಈಶಾನ್ಯ ಮಾನ್ಸೂನ್ ಮಾರುತಗಳಿಂದ ಅತಿ ಹೆಚ್ಚು ಮಳೆ ಪಡೆಯುವಂತಹ ಭಾರತದ ರಾಜ್ಯ ಯಾವುದಂತ ಕೇಳಿದರೆ ತಮಿಳುನಾಡು ಆಗಿರುತ್ತೆ. ಹಾಗೆ ಚಳಿಗಾಲದಲ್ಲಿ ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶ ಇರುವಂಥದ್ದು ಲೇಹ, ಲಡಾಖಲ್ಲಿ ಕಂಡುಬರುತ್ತೆ. ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಅತಿ ಕಡಿಮೆ ಉಷ್ಣಾಂಶ ಇರುತ್ತಪ್ಪ ಅಂದರೆ ಬೀದರ್ನಲ್ಲಿ. ಹಾಗೆ ಒಂದೊಂದು ಅವಧಿಯಲ್ಲಿ ಎಷ್ಟೆಷ್ಟು ರೈನ್ಫಾಲ್ ಆಗ್ತವೆ ಆ ಎಲ್ಲ ಇನ್ಫಾರ್ಮೇಷನನ್ನು ಒಳಗೊಂಡಿರೋದೇ ಈ ವಾಯುಗುಣದ ಬಗ್ಗೆ ನಾವು ಸ್ಟಡಿ ಮಾಡಬೇಕಾಗತ್ತೆ. ಇದು 3ನೇ ಕಾನ್ಸೆಪ್ಟ್ ಆಗಿರುತ್ತೆ. ಹಾಗೆ ಸ್ನೇಹಿತರೆ, ಇದಾದ ನಂತರದಲ್ಲಿ ಕರ್ನಾಟಕದ ಅಥವಾ ಭಾರತದ ಮಣ್ಣು ಅಂತ ಕಂಡುಬರುತ್ತೆ. ಭಾರತ ಅಥವಾ ಕರ್ನಾಟಕದಲ್ಲಿರುವಂತಹ ಮಣ್ಣಿನ ವಿಧಗಳನ್ನು ನೋಡಿದಾಗ ICAR ಅಂತ ಬರುತ್ತೆ.
ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಕರಿತೀವಿ. ಭಾರತದ ಕೃಷಿ ಸಂಶೋಧನಾ ಸಂಸ್ಥೆ ಪ್ರಕಾರ ಭಾರತದಲ್ಲಿರುವಂತಹ ಒಟ್ಟು ಮಣ್ಣಿನ ವಿಧಗಳು ಎಷ್ಟು ಅಂತ ಕೇಳಿದರೆ ಸ್ನೇಹಿತರೆ, ಕರ್ನಾಟಕ ಅಂತ ಕೇಳಿದರೆ ಕರ್ನಾಟಕ ಒಟ್ಟು 4 ವಿಧದ ಮಣ್ಣುಗಳಿದ್ದಾವೆ. ಭಾರತದಲ್ಲಿ ಎಷ್ಟು ವಿಧದ ಮಣ್ಣುಗಳಿದೆ ಅಂತ ಕೇಳಿದಾಗ ಒಟ್ಟು 8 ವಿಧದ ಮಣ್ಣುಗಳು ಕಂಡುಬರ್ತಾವೆ. ಕೃಷಿ ಇಲಾಖೆ ಭಾರತದಲ್ಲಿ 8 ವಿಧದ ಮಣ್ಣುಗಳನ್ನು ಡಿವೈಡ್ ಮಾಡಿದೆ, ಕರ್ನಾಟಕದಲ್ಲಿ 4 ವಿಧದ ಮಣ್ಣುಗಳನ್ನು ಡಿವೈಡ್ ಮಾಡ್ಕೊಂಡಿದೆ. ಆ 4 ಮಣ್ಣುಗಳು ಮತ್ತು ಇಲ್ಲಿರುವಂಥ 8 ಮಣ್ಣುಗಳ ಬಗ್ಗೆ ಎಕ್ಸಾಮಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನು ಕೇಳ್ತಾನೆ. ಈ ಮಣ್ಣೆಲ್ಲ ಹೇಗೆ ನಿರ್ಮಾಣವಾಗ್ತವೆ, ಯಾವ್ಯಾವ ಮಣ್ಣು ಹೇಗೆ ನಿರ್ಮಾಣವಾಗ್ತವೆ. ನಿಮಗೆ ಬೇಸಿಕ್ ಮಾಹಿತಿ ಹೇಳೋದಾದರೆ ಕರ್ನಾಟಕದಲ್ಲಿ ಕರಾವಳಿ ಮೆಕ್ಕಲು ಮಣ್ಣು ಕಂಡುಬರುತ್ತೆ. ಸೊ 2ನೇ ಮಣ್ಣು ಕಂಡುಬರುವಂಥದ್ದು ಜಂಬಿಟ್ಟಿಗೆ ಮಣ್ಣು ಕಂಡುಬರುತ್ತೆ. ಜಂಬಿಟ್ಟಿಗೆ ಲ್ಯಾಟರೇಟ್ ಸಾಯಿಲ್ ಅಂತ ಕರೀತಾರೆ ಇದನ್ನು, ಲ್ಯಾಟರೇಟ್ ಸಾಯಿಲ್. ನೆಕ್ಸ್ಟು 3ನೇ ಮಣ್ಣು ಯಾವುದಪ್ಪ ಅಂದರೆ ಕೆಂಪು ಮಣ್ಣು ಕಂಡುಬರುತ್ತೆ. 4ನೇದು ಕಪ್ಪು ಮಣ್ಣು ಕಂಡುಬರುತ್ತೆ. ಕ್ಲಿಯರ್? ಈ 4 ಮಣ್ಣುಗಳು ಕರ್ನಾಟಕದಲ್ಲಿ ಕಂಡುಬರ್ತಾವೆ. ಹಾಗಾದರೆ ಭಾರತದಲ್ಲಿ ಕಾಮನ್ ಆಗಿರುತ್ತೆ. ಇಲ್ಲಿ ಕರಾವಳಿ ಮೆಕ್ಕಲು ಮಣ್ಣು ಅಂತ ಕರ್ನಾಟಕದಲ್ಲಿದ್ದರೆ ಭಾರತದಲ್ಲಿ ಮೆಕ್ಕಲು ಮಣ್ಣು ಅಂತ ಮಾತ್ರ ಕರಿತೀವಿ. ಮೆಕ್ಕಲು ಮಣ್ಣು ಅಂತ ಕರಿತೀವಿ. ಇದು ಇಂಡಿಯಾದಲ್ಲಿರೋದು, ಹೈಯೆಸ್ಟ್ ಕೂಡ ಇದೆ. ಮತ್ತು ಇನ್ನು ಉಳಿದಂತೆ ಲ್ಯಾಟರೇಟ್ ಸಾಯಿಲ್ ಇದೆ, ಕೆಂಪು ಮಣ್ಣಿದೆ, ಕಪ್ಪು ಮಣ್ಣು ಕೂಡ ಕಂಡುಬರುತ್ತೆ. 4 ವಿಧದ ಮಣ್ಣು ಫಿನಿಶ್. ಇನ್ನು 4 ಯಾವುದು? ಒಂದು ಮರುಭೂಮಿಯ ಮಣ್ಣು ಅಂತ ಕಂಡುಬರುತ್ತೆ, ಡೆಸರ್ಟ್ ಸಾಯಿಲ್ ಇರುತ್ತೆ. ಅಂದರೆ ಡೆಸರ್ಟ್ ಭಾಗದಲ್ಲಿ ಕಂಡುಬರುತ್ತೆ ಮರುಭೂಮಿಯ ಮಣ್ಣು 5ನೇದು. ನೆಕ್ಸ್ಟು ಪರ್ವತ ಮಣ್ಣು ಅಂತ ಕಂಡುಬರುತ್ತೆ, ಮೌಂಟೇನ್ ಸಾಯಿಲ್ ಅಂತ ಕಂಡುಬರುತ್ತೆ, ಪರ್ವತ ಮಣ್ಣು. ಅದಾದ ನಂತರ ಲವಣ ಮಣ್ಣು ಅಂತ ಕಂಡುಬರುತ್ತೆ, ಲವಣ. ಮತ್ತು ಇನ್ನೊಂದು ಕ್ಷಾರೀಯ ಮಣ್ಣು ಅಂತ ಕರಿತೀವಿ, ಕ್ಷಾರೀಯ ಮಣ್ಣು. ಓಕೆ, ಸಲೈನ್ ಮತ್ತು ಆಲ್ಕಲೈನ್ ಸಾಯಿಲ್ ಅಂತ ಕಂಡುಬರುತ್ತೆ, ಮೌಂಟೇನ್ ಸಾಯಿಲ್ ಇರುತ್ತೆ, ಡೆಸರ್ಟ್ ಸಾಯಿಲ್ ಅಂತ ಬರುತ್ತೆ, ಅಲುವಿಯಲ್ ಸಾಯಿಲ್ ಇರುತ್ತೆ, ಲ್ಯಾಟರೇಟ್, ರೆಡ್ ಅಂಡ್ ಬ್ಲಾಕ್ ಸಾಯಿಲ್ ಅಂತ ಕಂಡುಬರುತ್ತೆ. ಈ 8 ಮಣ್ಣುಗಳು ಮತ್ತು ಇಲ್ಲಿರುವಂತಹ 4 ಮಣ್ಣುಗಳು ಯಾವ್ಯಾವ ಏರಿಯಾದಲ್ಲಿ ಕಂಡುಬರ್ತವೆ, ಹಾಗೆ ಈ ಮಣ್ಣು ಹೇಗೆಲ್ಲ ನಿರ್ಮಾಣವಾಯಿತು ಅಷ್ಟು ವಿಷಯವನ್ನು ಈ ಒಂದು ಸಾಫ್ಟ್ವೇರಲ್ಲಿ ಓದ್ಕೊಂಡ್ರೆ ಕೇಳುವಂತಹ ಕ್ವಶನಿಗೆ ಆನ್ಸರನ್ನು ಮಾಡ್ತೀರಿ. ರೈಟ್, ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋಣ. ಕರ್ನಾಟಕ ಭಾರತದ ಸ್ವಾಭಾವಿಕ ಸಸ್ಯವರ್ಗಗಳು ಅಂತ ಕಂಡುಬರುತ್ತೆ. ನೋಡಿ, ನ್ಯಾಚುರಲ್ ವೆಜಿಟೇಷನ್ ಅಂದರೆ ಮಾನವನ ಹಸ್ತಕ್ಷೇಪವಿಲ್ಲದೆ ಅದಕ್ಕದೇ ಬೆಳೆದಿರುವಂತಹ ಸಸ್ಯವರ್ಗವನ್ನು ಸ್ವಾಭಾವಿಕ ಸಸ್ಯವರ್ಗ ಅಂತ ಕರಿತೀವಿ. ಯಾವ್ಯಾವ ಕಾಡು ಕಂಡುಬರುತ್ತವೆ? ಕರ್ನಾಟಕ ಆಗಿರ್ಬೋದು, ಭಾರತವಾಗಿರ್ಬೋದು. ಓವರಾಲ್ ಆಗಿ ಫಾರೆಸ್ಟ್ ಅಂತ ಓದಬೇಕಾದ್ರೆ ಎವರ್ಗ್ರೀನ್ ಫಾರೆಸ್ಟ್ ಕಂಡುಬರುತ್ತೆ, ಉಷ್ಣ ವಲಯದ ನಿತ್ಯ ಹರಿದ್ವರ್ಣ ಕಾಡು ಕಂಡುಬರುತ್ತೆ, ಎಲೆ ಉದುರುವ ಕಾಡು ಇದೆ, ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಕಂಡುಬರುತ್ತೆ, ಮೌಂಟೇನ್ ಫಾರೆಸ್ಟ್ ಇದೆ, ಮೌಂಟೇನ್ ಫಾರೆಸ್ಟಲ್ಲಿ ಕೊನಿಫೆರಸ್ ಫಾರೆಸ್ಟ್ ಅಂತ ಇಂಡಿಯಾದಲ್ಲಿ ಕಂಡುಬರುತ್ತೆ, ಹಾಗೆ ಶೋಲಾ ಕಾಡುಗಳು ಅಂತ ಇದೆ, ಬಿಸಿಲೆ ಕಾಡುಗಳು ಅಂತ ಕರ್ನಾಟಕದಲ್ಲಿ ಕಂಡುಬರ್ತವೆ. ಅದರ ಜೊತೆಗೆ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಕೂಡ ಕಂಡುಬರುತ್ತೆ, ಸ್ಕ್ರಬ್ ಅಂದರೆ ಕುರುಚಲು ಗಿಡಗಳು ಕಂಡುಬರ್ತವೆ, ಮರುಭೂಮಿಯ ಸಸ್ಯವರ್ಗ ಅಂತ ಕಂಡುಬರ್ತವೆ. ಇದು ಕರ್ನಾಟಕ ಮತ್ತು ಇಂಡಿಯಾಕ್ಕೆ ಸಂಬಂಧಪಟ್ಟಂತೆ ನ್ಯಾಚುರಲ್ ವೆಜಿಟೇಷನ್ಗಳಾಗಿರ್ತವೆ. ಈ ಸ್ವಾಭಾವಿಕ ಸಸ್ಯವರ್ಗಗಳಲ್ಲಿ ಹೇಗೆ ಪ್ರಶ್ನೆ ಕೇಳ್ತಾನೆ? ಭಾರತದಲ್ಲಿ ಅತಿ ಹೆಚ್ಚು ಕಂಡುಬರುವಂತಹ ಅರಣ್ಯ ಯಾವುದು ಅಂತ ಕೇಳ್ಬೋದು. ಎಲೆ ಉದುರುವ ಕಾಡು, ಉಷ್ಣ ವಲಯದ ಎಲೆ ಉದುರುವ ಕಾಡು ಭಾರತದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಕಂಡುಬರೋದು ಅದೇ ಫಾರೆಸ್ಟ್ ಆಗಿರುತ್ತೆ. ಓಕೆ, ಸೊ ಯಾವ್ಯಾವ ಫಾರೆಸ್ಟ್ ಹೇಗೆ ಗ್ರೋ ಆಗುತ್ತೆ, ಆ ಫಾರೆಸ್ಟಿಗೆ ಎಷ್ಟು ರೈನ್ಫಾಲ್ ಬೇಕಾಗತ್ತೆ, ಅಲ್ಲಿ ಬೆಳೆಯುವಂತಹ ಮರಗಳು ಯಾವುದು, ಅಷ್ಟು ವಿಷಯಗಳನ್ನು ಒಳಗೊಂಡಂತೆ ಕಾನ್ಸೆಪ್ಟನ್ನು ಕೇಳ್ತಾ ಬರ್ತಾನೆ. ಈ ಒಂದು ಚಾಪ್ಟ್ರಲ್ಲಿ ಆ ವಿಷಯಗಳನ್ನು ನಾವು ಅಧ್ಯಯನ ಮಾಡಬೇಕಾಗತ್ತೆ. ನೆಕ್ಸ್ಟ್ 6ನೇ ಚಾಪ್ಟ್ರಿಗೆ ಹೋಗೋಣ ಸ್ನೇಹಿತರೆ. ಕರ್ನಾಟಕ ಭಾರತದ ಅರಣ್ಯ ಸಂಪತ್ತು ಅಂತ ಬರುತ್ತೆ, ಅದು ನ್ಯಾಚುರಲ್ ವೆಜಿಟೇಷನ್. ಇಲ್ಲಿ ಫಾರೆಸ್ಟಲ್ಲಿ ಏನೇನು ನೋಡ್ತೀವಿ? ಈ ಫಾರೆಸ್ಟ್ ಅಂತ ಕೇಳಿದಾಗ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂಥ ರಾಜ್ಯ ಯಾವುದು? ಮಧ್ಯಪ್ರದೇಶ್. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂಥ ಜಿಲ್ಲೆ ಯಾವುದು ಅಂತ ಕೇಳಿದರೆ ಉತ್ತರ ಕನ್ನಡ ಜಿಲ್ಲೆ ಆಗಿರುತ್ತೆ. ಹೀಗೆ ಫಾರೆಸ್ಟಲ್ಲಿ ಹೈಯೆಸ್ಟು ಮತ್ತು ಲೋಯೆಸ್ಟ್ ಎಲ್ಲೆಲ್ಲಿದೆ ಅಂತ ಕೇಳ್ಬೋದು. ಹಾಗೆ ಭಾರತದಲ್ಲಿರುವಂತಹ ರಾಷ್ಟ್ರೀಯ ಉದ್ಯಾನವನಗಳನ್ನು ಕೇಳ್ತಾನೆ, ರಾಷ್ಟ್ರೀಯ ಉದ್ಯಾನವನಗಳನ್ನು ಕೇಳ್ತಾನೆ. ಹಾಗೆ ಕರ್ನಾಟಕದಲ್ಲಿರುವಂತಹ ರಾಷ್ಟ್ರೀಯ ಉದ್ಯಾನವನಗಳನ್ನು ಕೇಳ್ಬೋದು. ನಮ್ಮ ಭಾರತದಲ್ಲಿ ನೋಡಿದಾಗ ಒಟ್ಟು 106 ರಾಷ್ಟ್ರೀಯ ಉದ್ಯಾನವನಗಳಿದ್ದಾವೆ, ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳಿದ್ದಾವೆ.
ಹಾಗೆ ಸ್ನೇಹಿತರೆ ಹುಲಿ ಸಂರಕ್ಷಣಾ ತಾಣಗಳ ಬಗ್ಗೆ ಕೇಳ್ತಾನೆ. ಹುಲಿ ಸಂರಕ್ಷಣಾ ತಾಣಗಳ ಬಗ್ಗೆನೂ ಕೂಡ ಪ್ರಶ್ನೆ ಕೇಳ್ತಾನೆ. ಕರ್ನಾಟಕದಲ್ಲಿ ಎಷ್ಟಿದ್ದಾವೆ, ಭಾರತದಲ್ಲಿ ಎಷ್ಟಿದ್ದಾವೆ, ಯಾವ್ಯಾವ ರಾಜ್ಯದಲ್ಲಿ ಅಥವಾ ಯಾವ ಜಿಲ್ಲೆಯಲ್ಲಿ ಈ ಹುಲಿ ಸಂರಕ್ಷಣಾ ತಾಣಗಳಿದೆ ಅಂತ ಕೇಳ್ತಾನೆ. ಅದಾದ ನಂತರ ಸ್ನೇಹಿತರೆ ರಾಷ್ಟ್ರೀಯ ವನ್ಯಜೀವಿ ಧಾಮಗಳನ್ನು ಕೇಳ್ತಾನೆ. WLS ವೈಲ್ಡ್ ಲೈಫ್ ಸೆಂಚುರಿ ಅಂತ ಕರಿತೀವಿ. ವನ್ಯಜೀವಿ ಧಾಮಗಳ ಬಗ್ಗೆನೂ ಕೂಡ ಕ್ವಶನ್ಸ್ ಅನ್ನ ರೈಸ್ ಮಾಡೋ ಸಾಧ್ಯತೆಗಳಿರ್ತವೆ. ಭಾರತದ ಮತ್ತು ಕರ್ನಾಟಕದಲ್ಲಿರುವಂತಹ ವನ್ಯಜೀವಿ ಧಾಮಗಳು, ಪಕ್ಷಿ ಧಾಮಗಳು, ಆನೆ ಬಿಡಾರಗಳು, ಇವೆಲ್ಲ ರಾಮ್ಸಾರ್ ತಾಣಗಳು ಅಂತ ಕಂಡು ಬರ್ತವೆ. ವೆಟ್ಲ್ಯಾಂಡ್ ಕನ್ಸರ್ವೇಷನ್ ಅಂತ ಕರಿತೀವಿ ರಾಮ್ಸಾರ್ ತಾಣಗಳು. ಆ ರಾಮ್ಸಾರ್ ತಾಣಗಳು ಯಾವ್ಯಾವ್ದಿದ್ದಾವೆ ಅಷ್ಟು ವಿಷಯಗಳನ್ನು ಹೊಂದಿರುವಂಥದ್ದು. ನೆಕ್ಸ್ಟ್ ಬಯೋಸ್ಫಿಯರ್ ರಿಸರ್ವ್ ಅಂತ ಬರ್ತವೆ. ಆ ಬಯೋಸ್ಫಿಯರ್ ರಿಸರ್ವ್ ಭಾರತದಲ್ಲಿ ಎಷ್ಟಿದಾವೆ ಅಂತ ಕೇಳಿದ್ರೆ 18 ಇದಾವೆ. ಆ 18 ಬಯೋಸ್ಫಿಯರ್ ರಿಸರ್ವ್ ಅನ್ನ ಇಟ್ಕೊಂಡು ಕ್ವಶನ್ ಅನ್ನ ಕೇಳೋ ಸಾಧ್ಯತೆ ಇರುತ್ತೆ. ಅದು ಯಾವ ಚಾಪ್ಟರ್ ಅಲ್ಲಿ ಇರುತ್ತಪ್ಪ ಅಂದ್ರೆ ಕರ್ನಾಟಕ ಅಥವಾ ಭಾರತದ ಅರಣ್ಯ ಸಂಪತ್ತು ಅಂತ ಕಂಡುಬರುತ್ತೆ. ಎರಡೂ ಸಪ್ರೇಟ್ ಆಗಿ ನಾವು ಸ್ಟಡಿ ಮಾಡಬೇಕಾಗತ್ತೆ. ಕರ್ನಾಟಕ ಜಿಯೋಗ್ರಫಿ ಅಂತಾನೆ ಒಂದು ತಗೋಬೇಕು, ಅದ್ರ ಜೊತೆ ಇಂಡಿಯನ್ ಜಿಯೋಗ್ರಫಿ ಅಂತಾನೆ ಸಪ್ರೇಟ್ ತಗೋಬೇಕಾಗತ್ತೆ. ಅದಕ್ಕೆ ಬೇಕಾಗಿರುವಂತಹ ಹೋಲ್ ಕಾನ್ಸೆಪ್ಟನ್ನು ನಮ್ಮ ಮೊಬೈಲ್ ಆ್ಯಪಲ್ಲಿ ನಾವು ರಿಲೀಸ್ ಮಾಡ್ತೀವಿ. ವಿಡಿಯೋಸನ್ನು ನಾವು ಡೆಪ್ತ್ ಆಗಿರುವಂಥ ಒಂದು ಕ್ಲಾಸನ್ನೇ ನಿಮಗೆ ಕೊಡ್ತೀವಿ. ಸೊ ಯಾರಿಗೆ ಆಫ್ಲೈನ್ ಬರೋಕ್ಕಾಗಲ್ವೋ ನೀವು ಆನ್ಲೈನನ್ನು ಇದೇ ತಿಂಗಳ ನೆಕ್ಸ್ಟ್ ಮಂತ್ ಮಾರ್ಚ್ 1 ನೀವು ಪರ್ಚೇಸನ್ನು ಮಾಡ್ಕೋಬೋದು. ಅದು ಹೇಗೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ನಿಮಗೆ ಮತ್ತೆ ಮಾಹಿತಿಯನ್ನು ಕೊಡ್ತೀವಿ. ನೆಕ್ಸ್ಟ್ 7ನೇ ಚಾಪ್ಟ್ರಿಗೆ ಹೋಗೋಣ. ಕರ್ನಾಟಕ ಭಾರತದ ನದಿ ವ್ಯವಸ್ಥೆ ಅಂತ ಕರಿತೀವಿ. ನೋಡಿ, ರಿವರ್ ಸಿಸ್ಟಮ್, ಈ ನದಿ ವ್ಯವಸ್ಥೆಗಳ ಬಗ್ಗೆ ಅಥವಾ ನದಿಗಳ ಬಗ್ಗೆ ಪ್ರಶ್ನೆ ಇಲ್ಲದೆ ಇರುವಂತಹ ಕ್ವಶನ್ ಪೇಪರೇ ಇಲ್ಲ ಇದುವರೆಗೂ. ಕಂಪಲ್ಸರಿ ನದಿಗಳ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾನೆ. ನದಿ ಉಗಮ ಸ್ಥಳ ಕೇಳ್ಬೋದು, ನದಿಗೆ ಕಟ್ಟಿರುವ ಜಲಾಶಯದ ಬಗ್ಗೆ ಕೇಳ್ಬೋದು, ನದಿ ವಿವಾದದ ಬಗ್ಗೆ ಕೇಳ್ಬೋದು, ಯಾವ್ಯಾವ ರಾಜ್ಯಗಳಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಹರಿಯತ್ತೆ ನದಿ ಅಂತ ಕೇಳ್ಬೋದು. ಹಾಗಾದರೆ ಈ ನದಿ ವ್ಯವಸ್ಥೆಯನ್ನು ನಾವು ಇಂಡಿಯಾ ಮತ್ತು ಕರ್ನಾಟಕ ಎರಡನ್ನ ನೋಡ್ತಾ ಹೋದಾಗ ಆಲ್ ಓವರ್ ಇಂಡಿಯಾ ಮತ್ತು ಕರ್ನಾಟಕದಲ್ಲಿ ಇರುವಂತಹ ನದಿ ವ್ಯವಸ್ಥೆಯನ್ನು ಒಂದೇ ಸಿಂಪಲ್ ವೇಯಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಯಾವ್ಯಾವ ನದಿಗಳು ಕರ್ನಾಟಕ ಅಥವಾ ಭಾರತದಲ್ಲಿ ಹರಿತಾವೆ. ನೋಡಿ, ಇಲ್ಲಿಂದ ಹರಿಯತ್ತೆ ರಿವರ್ ಯಾವುದಪ್ಪ ಅಂದರೆ ಸಿಂಧೂ ನದಿ ಹರಿಯತ್ತೆ. ಫಸ್ಟ್ ರಿವರ್ ಅಂತ ನೋಡಿದಾಗ ನಾರ್ತಿಂದ ಸೌತಿಗೆ ಬರೋದಾದರೆ ಇದು ಇಂಡಸ್ ರಿವರ್ ಆಗಿರುತ್ತೆ, ಸಿಂಧೂ ನದಿ. ಅದರ ಉಪನದಿಗಳಲ್ಲಿ ಜೀಲಂ ನದಿ ಕಂಡುಬರುತ್ತೆ, ಚೇನಾಬು, ರಾವಿ, ಬಿಯಾಸ್ ಮತ್ತು ಸೆಟ್ಲೇಜ್ ನದಿ ಅಂತ ಕಂಡುಬರ್ತಾವೆ. ಈ 5 ನದಿಗಳು ಸೇರಿ ಯಾವ ನದಿ ವ್ಯವಸ್ಥೆಯಲ್ಲಿ ನೋಡ್ತೀವಿ? ಸಿಂಧೂ ನದಿ. ಸಿಂಧೂ ಮತ್ತು ಅದರ 5 ಉಪನದಿಗಳು ಜೇಲಂ, ಚೇನಾಬ್, ರಾವಿ, ಬಿಯಾಸ್, ಸೆಟ್ಲೇಜ್ ನದಿ ಅಂತ. ಹಾಗೆ ಸ್ನೇಹಿತರೆ, ಈ ಭಾಗಕ್ಕೆ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳಲ್ಲಿ ಲೂನಿ ಅಂತ ಕಂಡುಬರುತ್ತೆ, ಲೂನಿ. ನೆಕ್ಸ್ಟ್ ಸಬರಮತಿ ಅಂತ ಇದೆ, ಸಬರಮತಿ. ನೆಕ್ಸ್ಟ್ ಮಾಹಿ ನದಿ ಅಂತ ಕಂಡುಬರುತ್ತೆ. ಆ ಕಡೆಯಿಂದ ಬಂದಾಗ ಇಲ್ಲಿ ನರ್ಮದಾ ನದಿ ಕಂಡುಬರುತ್ತೆ. ನೆಕ್ಸ್ಟ್ ತಾಪಿ ನದಿ ಕಂಡುಬರುತ್ತೆ. ಅದಾದ ನಂತರ ಇಲ್ಲಿ ಜುವಾರಿ ನದಿ ಅಂತ ಕಂಡುಬರುತ್ತೆ. ನೆಕ್ಸ್ಟು ಮಾಂಡೋವಿ ನದಿ ಅಂತ ಕಂಡುಬರುತ್ತೆ, ಮಾಂಡೋವಿ. ಕಾಳಿ, ಅಘನಾಸಿನಿ, ಬೇಡ್ತಿ, ಗಂಗವಳ್ಳಿ, ಚಕ್ರ, ಶೀತ, ಸ್ವರ್ಣ, ಸೌಪರ್ಣಿಕ, ನೇತ್ರಾವತಿ, ಉದ್ಯಾವರ, ಇವು ಕರ್ನಾಟಕದಲ್ಲಿರುವಂಥ ನದಿ. ಹಾಗೆ ಕೇರಳಕ್ಕೆ ಹೋದಾಗ ಪೆರಿಯಾರ್ ಅಂತ ಕಂಡುಬರುತ್ತೆ, ಪೆರಿಯಾರ್. ನೆಕ್ಸ್ಟು ಪಂಬಾ ನದಿ ಅಂತ ಕಂಡುಬರುತ್ತೆ. ಹಾಗೆ ಭರತಪುಂಜ ಅಂತ ಕಂಡುಬರುತ್ತೆ. ಯಾವ ರಾಜ್ಯ ಇವು? ಕೇರಳ. ಪೂರ್ವಕ್ಕೆ ಹರಿಯುವಂಥ ನದಿಗಳಲ್ಲಿ ಗಂಗಾ ನದಿ ಒಂದು ಕಂಡುಬರುತ್ತೆ. ಸೊ ಇಲ್ಲಿಂದ ಒಂದು ಇಲ್ಲಿಗೆ ಸೇರ್ಕೊಳ್ಳುತ್ತೆ. ರಿವರ್ ಯಾವುದಪ್ಪ ಅಂದರೆ ಬ್ರಹ್ಮಪುತ್ರ ನದಿಯನ್ನು ನೋಡ್ತೀವಿ. ನೆಕ್ಸ್ಟ್ ಈ ಭಾಗದಲ್ಲಿ ಹರಿಯತ್ತೆ ಮಹಾನದಿ ಕಂಡುಬರುತ್ತೆ, ಮಹಾನದಿ. ನೆಕ್ಸ್ಟು ಅಲ್ಲಿಂದ ಈ ಕಡೆ ಬಂದಾಗ ಈ ಭಾಗದಲ್ಲಿ ಗೋದಾವರಿ ನದಿಯನ್ನು ನೋಡ್ತೀವಿ ಸ್ನೇಹಿತರೆ, ಗೋದಾವರಿ. ನೆಕ್ಸ್ಟ್ ರಿವರ್ ಯಾವುದಪ್ಪ ಅಂದರೆ ಕೃಷ್ಣ. ನೆಕ್ಸ್ಟು ಕಾವೇರಿ ನದಿ ಅಂತ ಕಂಡುಬರುತ್ತೆ, ಕಾವೇರಿ ನದಿ. ಇಷ್ಟು ನದಿ ವ್ಯವಸ್ಥೆಯನ್ನು ಭಾರತದಲ್ಲಿ ನೋಡಬೇಕಾಗತ್ತೆ. ಅದನ್ನು ಸಪ್ರೇಟಾಗಿ ಸ್ಟಡಿ ಮಾಡಬೇಕು. ಕರ್ನಾಟಕದ ನದಿ ವ್ಯವಸ್ಥೆಗಳು ಹಾಗೆ ಭಾರತದ ನದಿ ವ್ಯವಸ್ಥೆ ಅಂತ. ಕರ್ನಾಟಕದಲ್ಲಿರುವಂಥ ನದಿಗಳಲ್ಲಿ ಪೂರ್ವಕ್ಕೆ ಹರಿಯುವಂಥ ನದಿ, ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು. ಹಾಗೆ ಭಾರತದಲ್ಲೂ 2 ಪಾರ್ಟಾಗಿ ಡಿವೈಡ್ ಮಾಡ್ಕೊಳ್ತೀವಿ. ಹಾಗೆ ಭಾರತದಲ್ಲಿ ಉತ್ತರ ಭಾರತದ ನದಿಗಳು ಮತ್ತು ದಕ್ಷಿಣ ಭಾರತದ ನದಿಗಳು ಅಂತ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ತಾ ಹೋಗ್ತೀವಿ, ರೈಟ್. ಸೊ 7ನೇ ಚಾಪ್ಟ್ರಲ್ಲಿ ಇಷ್ಟನ್ನು ತಿಳ್ಕೊಂಡಿರಿ. ಕರ್ನಾಟಕ ಅಥವಾ ಭಾರತದ ನೀರಾವರಿ ವ್ಯವಸ್ಥೆ. ಸ್ನೇಹಿತರೆ, ಇರಿಗೇಷನ್ ಸಿಸ್ಟಮ್ ಅಂದರೆ ನಾವು ಮುಖ್ಯವಾಗಿ ನೋಡುವಂಥದ್ದು 3 ವಿಧದ ನೀರಾವರಿ ವ್ಯವಸ್ಥೆಯನ್ನು ನಾವು ಯೂಸ್ ಮಾಡ್ಕೊಳ್ತೀವಿ. ಆ 3 ರೀತಿಯ ನೀರಾವರಿ ವ್ಯವಸ್ಥೆಗಳು ಯಾವುದು ಅಂತ ಕೇಳಿದಾಗ ನೋಡಿ, ಒಂದು ಬಾವಿ ನೀರಾವರಿ ಅಂತ ಕಂಡುಬರುತ್ತೆ, ಭಾರತ ಆಗಿರ್ಬೋದು ಕರ್ನಾಟಕ, ವೆಲ್ ಇರಿಗೇಷನ್. ನೆಕ್ಸ್ಟ್ 2ನೇದು ಯಾವುದಪ್ಪ ಅಂದರೆ ಕಾಲುವೆ ನೀರಾವರಿ, ಕ್ಯಾನಲ್ ಇರಿಗೇಷನ್. ಮತ್ತು ಇನ್ನೊಂದು ಯಾವುದಪ್ಪ ಅಂದರೆ ಕೆರೆ ನೀರಾವರಿ ಅಂತ ಕಂಡುಬರುತ್ತೆ.
ಡ್ರಿಫ್ಟ್ ಬರುತ್ತೆ ಮತ್ತು ಸ್ಪ್ರಿಂಕ್ಲರ್ ಬರುತ್ತೆ. ಅದನ್ನು ಬಿಟ್ಟರೆ ನಾವು ಕಾಲುವೆ, ಬಾವಿ ಮತ್ತು ಕೆರೆ ನೀರಾವರಿ. ಸೊ ಇವುಗಳನ್ನು ಹೇಗೆಲ್ಲ ನಾವು ನಿರ್ಮಾಣ ಮಾಡಿದ್ದೀವಿ, ಇವುಗಳ ಮೂಲಕ ಭಾರತದ ಯಾವ್ಯಾವ ರಾಜ್ಯಗಳು ಎಷ್ಟೆಷ್ಟು ನೀರಿನ ಪ್ರಮಾಣವನ್ನು ಪಡಿತಾ ಇದ್ದಾವೆ ಅನ್ನೋ ಮಾಹಿತಿಯನ್ನು ನಾವು ಈ ಒಂದು 8ನೇ ಚಾಪ್ಟ್ರಲ್ಲಿ ನಾವು ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ಸ್ನೇಹಿತರೆ, ನೀರಾವರಿ ಆದ ನಂತರದಲ್ಲಿ ಕೃಷಿ ವ್ಯವಸ್ಥೆಯನ್ನು ಕೇಳ್ತಾನೆ. ಭಾರತ ಆಗಿರ್ಬೋದು ಅಥವಾ ಕರ್ನಾಟಕದ ಕೃಷಿ ವ್ಯವಸ್ಥೆ, ಅಗ್ರಿಕಲ್ಚರ್ ಸಿಸ್ಟಮ್ ಅಂತ ನೋಡಿದಾಗ ಬೇಸಾಯ ಪದ್ಧತಿಗಳನ್ನು ಕೇಳ್ತಾನೆ. ಪ್ರಮುಖ ಬೆಳೆಗಳನ್ನು ಕೇಳ್ತಾನೆ. ಕರ್ನಾಟಕದಲ್ಲಿ ಬೆಳೆಯುವಂಥ ಪ್ರಮುಖ ಬೆಳೆಗಳು ಯಾವುದು, ಹಾಗೆ ಭಾರತದಲ್ಲಿ ಬೆಳೆಯುವಂತಹ ಪ್ರಮುಖ ಬೆಳೆಗಳು ಯಾವುದು, ಅಷ್ಟು ಬೆಳೆಗಳನ್ನು ಕುರಿತು ಮಾಹಿತಿಯನ್ನು ಕೊಡ್ತೀವಿ. ಮತ್ತು ಬೇಸಾಯ ಪದ್ಧತಿಗಳು, ಮತ್ತು ಖಾರಿಫ್ ಅಂತ ಬರುತ್ತೆ, ರಬಿ ಅಂತ ಬರುತ್ತೆ, ಜಾಯ್ಡ್ ಅಂತ ಬರುತ್ತೆ. ಭಾರತದಲ್ಲಿ ಅತಿ ಹೆಚ್ಚು ಬೆಳೆಯೋದು ಭತ್ತವಾದರೆ ಕರ್ನಾಟಕದಲ್ಲೂ ಕೂಡ ಅತಿ ಹೆಚ್ಚು ಬೆಳೆಯುವಂಥದ್ದು ಯಾವುದಾಗಿರುತ್ತೆ, ಭತ್ತವಾಗಿರುತ್ತೆ. ಸೊ ಇವುಗಳನ್ನು ರಾಜ್ಯವಾರು ಮಾಹಿತಿ ತಗೋಬೇಕು, ಮತ್ತು ಜಿಲ್ಲಾವಾರು ಮಾಹಿತಿಯನ್ನು ಕೂಡ ತಗೋಬೇಕಾಗತ್ತೆ, ಮತ್ತು ರಾಷ್ಟ್ರವಾರು ಮಾಹಿತಿಯನ್ನು ಕೂಡ ನಾವು ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇದು ಅಗ್ರಿಕಲ್ಚರ್ ಸಿಸ್ಟಮಲ್ಲಿ ನಾವು ನೋಡಬೇಕಾಗಿರುವಂತಹ ವಿಷಯಗಳಾಗಿರ್ತವೆ. ನೆಕ್ಸ್ಟ್ ಸ್ನೇಹಿತರೆ, ಪಶುಸಂಗೋಪನೆ ಅಂತ ಕಂಡುಬರುತ್ತೆ. ಅನಿಮಲ್ ಹಸ್ಬೆಂಡ್ರಿ ಅಂದರೆ ಕೃಷಿ ಅವಲಂಬಿತ ಕ್ಷೇತ್ರಗಳು ಅಂತ ಕರಿತೀವಿ. ಒಂದು ಹಳ್ಳಿಯಲ್ಲಿ ನಾವು ಕೃಷಿ ಮಾಡ್ತೀವಂದರೆ ಆ ಕೃಷಿ ಕುಟುಂಬದಲ್ಲಿ ಪಶುಸಂಗೋಪನೆ ಕಂಪಲ್ಸರಿ ಇದ್ದೇ ಇರುತ್ತೆ. ಆ ಪಶುಸಂಗೋಪನೆ ಜೊತೆಗೆ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಜೇನು ಸಾಕಾಣಿಕೆಗಳು ಕಂಡುಬರ್ತವೆ. ಇವನ್ನೆಲ್ಲವನ್ನು ಕೂಡ ಸೇರಿಸಿ ಅಗ್ರಿಕಲ್ಚರ್ ಅಲೈಡ್ ಸೆಕ್ಟಾರ್ ಅಂತ ಕರಿತೀವಿ, ಕೃಷಿ ಅವಲಂಬಿತ ಕ್ಷೇತ್ರಗಳು. ಕರ್ನಾಟಕ ಹಾಗೆ ಭಾರತದಲ್ಲಿ ಯಾವ್ಯಾವ ದನದ ತಳಿಗಳಿದ್ದಾವೆ, ಯಾವ್ಯಾವ ಎಮ್ಮೆಯ ತಳಿಗಳಿದ್ದಾವೆ, ಸೊ ಅಲ್ಲಿ ಜಾಸ್ತಿ ಇರುವಂಥದ್ದು ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ದನಗಳಿದ್ದಾವೆ, ಎಮ್ಮೆಗಳಿದ್ದಾವೆ, ಹಾಗೆ ಕೋಳಿ ಸಾಕಾಣಿಕೆ, ಮೀನುಗಾರಿಕೆಯನ್ನು ಕೂಡ ನಾವು ಇದೇ ಕಾನ್ಸೆಪ್ಟಲ್ಲಿ ನೋಡ್ತಾ ಹೋಗ್ತೀವಿ. ಹಾಗೆ ಅಗ್ರಿಕಲ್ಚರ್ ರಿಲೇಟೆಡ್ ಆಗಿರುವಂತಹ ರೆವಲ್ಯೂಷನ್ಗಳು ಕಂಡುಬರ್ತವೆ. ಹಸಿರು ಕ್ರಾಂತಿ ಅಂದರೆ ಏನು, ಕಂದು ಕ್ರಾಂತಿ ಅಂದರೆ ಏನಂತ ಕೇಳ್ಬೋದು, ಅರ್ಥ ಆಯ್ತಲ್ಲ. ಮತ್ತು ಬಿಳಿಯ ಅಥವಾ ಶ್ವೇತ ಕ್ರಾಂತಿ ಅಂದರೂ ಕೂಡ ಕೇಳ್ತಾನೆ. ಒಟ್ಟು 14 ಇಂಪಾರ್ಟೆಂಟ್ ಕ್ರಾಂತಿಗಳಿದ್ದಾವೆ. ಆ ರೆವಲ್ಯೂಷನ್ಸ್ ಬಗ್ಗೆನೂ ಕೂಡ ನಾವು ಈ ಒಂದು ಕಾನ್ಸೆಪ್ಟಲ್ಲೇ ಸ್ಟಡಿ ಮಾಡಬೇಕಾಗತ್ತೆ. ನೆಕ್ಸ್ಟು 11ನೇ ಚಾಪ್ಟ್ರಿಗೆ ಹೋಗೋಣ ಸ್ನೇಹಿತರೆ. ವಿದ್ಯುತ್ ಶಕ್ತಿ, ಎಲೆಕ್ಟ್ರಿಸಿಟಿ ಅಥವಾ ಪವರ್ ಸೆಕ್ಟಾರ್ ಅಂತ ನೋಡ್ತೀವಿ. ಭಾರತ ಅಥವಾ ಕರ್ನಾಟಕದಲ್ಲಿ ವಿದ್ಯುತ್ ಶಕ್ತಿಯ ಮೂಲ ಯಾವುದು, ಸೋರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತ ನೋಡಿದಾಗ ಯಾವ್ಯಾವುದರಿಂದ ವಿದ್ಯುತ್ ಉತ್ಪಾದನೆ ಮಾಡ್ತೀವಿ ನಾವು, ಜಲ ವಿದ್ಯುತ್ ಉತ್ಪಾದನೆ ಮಾಡ್ತೀವಿ. ಸೊ ಎರಡನೇದು ಶಾಖ ವಿದ್ಯುತ್ ಅಥವಾ ಉಷ್ಣ ವಿದ್ಯುತ್ ಅಂತ ಕರಿತೀವಿ. ಮೂರನೇದು ಅಣು ವಿದ್ಯುತ್ ಕಂಡು ಬರುತ್ತೆ, ನ್ಯೂಕ್ಲಿಯರ್ ಅಣು ವಿದ್ಯುತ್. ಸೊ ನಾಲ್ಕನೇದು ಉಬ್ಬರ ವಿಡಿತ ಟೈಡಲಿಂದ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಮಾಡ್ತೀವಿ. ಐದನೇದು ಪವನ. ನೆಕ್ಸ್ಟು ಆರನೇದು ಸೌರ ವಿದ್ಯುತ್. ಸೊ ಇವು ಪ್ರಮುಖ ವಿದ್ಯುತ್ನ ಮೂಲಗಳಾಗಿರ್ತವೆ. ಇದನ್ನು ಬಿಟ್ಟರೂ ಕೂಡ ಇನ್ನು ಉಳಿದಂಥದ್ದು ಯಾವುದಿದೆ, ಜಿಯೋ ಥರ್ಮಲ್ ಅಂತ ಕರಿತೀವಿ, ಭೂ ಉಷ್ಣ ಶಾಖ ಶಕ್ತಿ ಅಂತ ಕರಿತೀವಿ. ಡೀಸೆಲ್ನಿಂದನೂ ಕೂಡ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ. ಅಲ್ಲಿ ಭಾರತದಲ್ಲಿ ಯಾವ್ಯಾವ ವಿದ್ಯುತ್ತನ್ನು ಎಲ್ಲೆಲ್ಲಿ ಯಾವ್ಯಾವ ರಾಜ್ಯ ನಂಬರ್ 1 ಪೊಸಿಷನಲ್ಲಿದ್ದಾವೆ, ಹಾಗೆ ಕರ್ನಾಟಕದಲ್ಲೂ ಕೂಡ ಎಲ್ಲೆಲ್ಲಿ ಈ ವಿದ್ಯುತ್ ಉತ್ಪಾದನಾ ಕೇಂದ್ರಗಳಿದ್ದಾವೆ ಅಂತಲೇ ಈ ಒಂದು ಚಾಪ್ಟ್ರಲ್ಲಿ ಸ್ಟಡಿ ಮಾಡಿದರೆ ಇದು ಎಲೆಕ್ಟ್ರಿಸಿಟಿ ಕಾನ್ಸೆಪ್ಟು ನಿಮಗೆ ಕ್ಲಿಯರ್ ಆಗುತ್ತೆ. ನೆಕ್ಸ್ಟು ಕರ್ನಾಟಕ ಅಥವಾ ಭಾರತದ ಕೈಗಾರಿಕೆಗಳ ಬಗ್ಗೆ ಕಂಡು ಬರ್ತವೆ. ಇಂಡಸ್ಟ್ರಿಗಳ ಬಗ್ಗೆ ಸ್ಟಡಿ ಮಾಡಬೇಕು. ಆ ಇಂಡಸ್ಟ್ರಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ನೆಕ್ಸ್ಟು ಹತ್ತಿ ಬಟ್ಟೆ ಕೈಗಾರಿಕೆ, ಸಕ್ಕರೆ ಕೈಗಾರಿಕೆ, ಸಿಮೆಂಟ್ ಕೈಗಾರಿಕೆ, IT-BT ಇಂಡಸ್ಟ್ರಿ ಆಗಿರ್ಬೋದು, ರೇಷ್ಮೆ ಕೈಗಾರಿಕೆ ಆಗಿರ್ಬೋದು, ಹೀಗೆ ಹಲವಾರು ಕೈಗಾರಿಕೆಗಳು ಭಾರತ ಮತ್ತು ಕರ್ನಾಟಕ ಎರಡರಲ್ಲೂ ಇದ್ದಾವೆ. ಆ ಕೈಗಾರಿಕೆಗಳು ಫಸ್ಟ್ ಪ್ರಾರಂಭವಾಗಿದ್ದು ಯಾವ್ಯಾವ ಸ್ಥಳದಲ್ಲಿ ಯಾವ ವರ್ಷ ಪ್ರಾರಂಭವಾಯಿತು, ಕರ್ನಾಟಕ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು, ಅದರ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಬರ್ತಾನೆ. ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಕೈಗಾರಿಕೆಗಳು ಏನಾಗ್ತಾ ಇದ್ದಾವೆ, ಅವನತಿ ಹಂತಕ್ಕೆ ಹೋಗ್ತಾ ಇದ್ದಾವೆ. ಅದಕ್ಕೆ ಕಾರಣಗಳನ್ನು ತಿಳ್ಕೊಬೇಕಾಗತ್ತೆ. ಇಲ್ಲಿ ಕೈಗಾರಿಕೆಗಳಲ್ಲಿ ಖನಿಜ ಆಧಾರಿತ ಕೈಗಾರಿಕೆಗಳು ಅಂತ ಕಂಡುಬರ್ತವೆ, ಕೃಷಿ ಆಧಾರಿತ ಕೈಗಾರಿಕೆಗಳು ಅಂತ ಕಂಡುಬರ್ತವೆ. ಸೊ ಅವುಗಳು ಯಾವ್ಯಾವುದು ಅದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳುವಂಥದ್ದೇ ಈ ಕೈಗಾರಿಕೆ ಎನ್ನುವಂತಹ ಕಾನ್ಸೆಪ್ಟ್ ಬಗ್ಗೆ. ನೆಕ್ಸ್ಟ್ ಇಂಡಸ್ಟ್ರಿ ಆದ ನಂತರದಲ್ಲಿ ಸ್ನೇಹಿತರೆ ಖನಿಜ ಸಂಪನ್ಮೂಲಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಮಿನರಲ್ ರಿಸೋರ್ಸ್ ಬಗ್ಗೆ ಕರ್ನಾಟಕ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು. ಕರ್ನಾಟಕ ಅಥವಾ ಭಾರತದಲ್ಲಿ ಸಿಗುವಂಥ ಪ್ರಮುಖ ಓವರಾಲ್ ನೋಡಿದಾಗ ಖನಿಜ ಸಂಪನ್ಮೂಲ ಯಾವುದು, ಕಬ್ಬಿಣದ ಅದಿರು ಸಿಗುತ್ತೆ, ಮ್ಯಾಂಗನೀಸ್ ಸಿಗುತ್ತೆ, ಬಾಕ್ಸೈಟ್ ಸಿಗುತ್ತೆ, ಕ್ರೋಮೈಟು, ಲಿಥಿಯಮ್ಮು, ಮ್ಯಾಂಗನೀಸ್ ಅದಿರು ಸಿಗುತ್ತೆ, ಕಲ್ಲಿದ್ದಲು ಕೂಡ ಸಿಗುತ್ತೆ. ಓಕೆ, ಗ್ರಾನೈಟು ಸಹ ಸಿಗುತ್ತೆ, ಸುಣ್ಣದ ಕಲ್ಲು.
ಹೀಗೆ ಒಂದು 12ರಿಂದ 13 ಪ್ರಮುಖವಾದಂತಹ ಖನಿಜ ಸಂಪನ್ಮೂಲಗಳು ಎರಡು ಕೂಡ ಕಡೆ ಸಿಗುತ್ತೆ. ಅಂದರೆ ಇಂಡಿಯಾಕ್ಕೂ ನಾವು ಕಾನ್ಸಂಟ್ರೇಟ್ ಮಾಡಬೇಕು, ಕರ್ನಾಟಕದಲ್ಲೂ ಕೂಡ ಸಿಗುವಂಥದ್ದು. ಅವು ಜಿಲ್ಲಾವಾರು ಮತ್ತು ರಾಜ್ಯವಾರು ಮಾಹಿತಿಯನ್ನು ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚಿದ್ದಾವೆ ಅಥವಾ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಈ ಅದಿರುಗಳು ಕಂಡು ಬರ್ತವೆ, ಒಂದೊಂದೇ ಇಂಡಿವಿಜುವಲ್ ಆಗಿ ಕೇಳ್ತಾ ಹೋಗ್ತಾನೆ. ಅದರ ಬಗ್ಗೆ ಮಾಹಿತಿ ತಗೊಳ್ಳೋದೇ ಈ ಒಂದು ಖನಿಜ ಸಂಪನ್ಮೂಲಗಳು ಅಂತ. ಖನಿಜ ಸಂಪನ್ಮೂಲಗಳು ಆದ ನಂತರ ಸ್ನೇಹಿತರೆ ನೆಕ್ಸ್ಟ್ ಚಾಪ್ಟರ್ ಯಾವುದಿರತ್ತಪ್ಪ ಅಂದರೆ ಕರ್ನಾಟಕದ ಸಾರಿಗೆ ವ್ಯವಸ್ಥೆ ಇರುತ್ತೆ, ಭಾರತದ ಸಾರಿಗೆ ವ್ಯವಸ್ಥೆ. ಈ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಲ್ಲಿ ಯಾವ ರೀತಿ ಇರುತ್ತೆ, ಭೂ ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ ಅಂತ ಬರ್ತಾವೆ. ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿ, ಜಿಲ್ಲಾ ಹೆದ್ದಾರಿ ಅಂತ ಬರ್ತವೆ. ಸೊ ಅವುಗಳನ್ನು ನೋಡ್ತಾ ಹೋಗಬೇಕು. ಅಂತಾರಾಷ್ಟ್ರೀಯ ಬಂದರುಗಳು ಅಂತ ಕೇಳ್ತಾನೆ, ಇಂಟರ್ನ್ಯಾಷನಲ್ ಪೋರ್ಟ್ಗಳ ಬಗ್ಗೆನೂ ಕೂಡ ಕಾನ್ಸಂಟ್ರೇಟ್ ಮಾಡಬೇಕು ವಿತ್ ಸ್ಟೇಟ್ ವೈಸಲ್ಲಿ. ಮತ್ತು ಕರ್ನಾಟಕದಲ್ಲೂ ಕೂಡ ಎಷ್ಟು ಅಂತಾರಾಷ್ಟ್ರೀಯ ಬಂದರುಗಳಿದೆ ಅಂತ ಕೇಳ್ಬೋದು. ಕರ್ನಾಟಕದಲ್ಲಿ ಒಂದೇ ಒಂದಿರೋದು ಯಾವುದು, ನವಮಂಗಳೂರು ಇಂಟರ್ನ್ಯಾಷನಲ್ ಪೋರ್ಟ್. ಹಾಗೆ ವಾಯು ಸಾರಿಗೆ ಅಂತ ನೋಡಿದಾಗ ಆಂತರಿಕ ವಾಯು ಸಾರಿಗೆ ಮತ್ತು ಬಾಹ್ಯ ವಾಯು ಸಾರಿಗೆ ಅಂತ ಬರ್ತವೆ. ಆ ವಾಯು ಸಾರಿಗೆ ಬಗ್ಗೆನೂ ಕೂಡ ಕ್ವಶನ್ಸನ್ನು ರೈಸ್ ಮಾಡ್ತಾ ಬರ್ತಾನೆ. ಈ ರೀತಿ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ತೋರಿದಾಗ ಇಂಡಿಯಾ ಮತ್ತು ಕರ್ನಾಟಕ ಎರಡರ ಒಂದು ವ್ಯವಸ್ಥಿತವಾದಂತಹ ಒಂದು ಸಾರಿಗೆ ವ್ಯವಸ್ಥೆಯನ್ನು ನೋಡ್ಬೋದು. ರೈಲ್ವೆ ಝೋನ್ಗಳ ಬಗ್ಗೆ ಕೇಳ್ತಾ ಬರ್ತಾನೆ. ಇತ್ತೀಚಿನ ದಿನಗಳಲ್ಲಿ ಈ ರೈಲ್ವೆ ವಲಯಗಳ ಬಗ್ಗೆ ಹೆಚ್ಚು ಪ್ರಶ್ನೆ ಇದ್ದಾವೆ. ಭಾರತದ ಅತಿ ಉದ್ದ ರಾಷ್ಟ್ರೀಯ ಹೆದ್ದಾರಿ ಯಾವುದು, ಕರ್ನಾಟಕದ ಅತಿ ಉದ್ದ ರಾಷ್ಟ್ರೀಯ ಹೆದ್ದಾರಿ ಯಾವುದು, ಇವೆಲ್ಲ ವಿಷಯಗಳನ್ನು ಒಳಗೊಂಡಿರುವಂಥ ಕಾನ್ಸೆಪ್ಟೇ ಕರ್ನಾಟಕ ಅಥವಾ ಭಾರತದ ಸಾರಿಗೆ ವ್ಯವಸ್ಥೆ. ಸಾರಿಗೆ ಆದ ನಂತರ ಸ್ನೇಹಿತರೆ ಲಾಸ್ಟ್ ಕಾನ್ಸೆಪ್ಟಿಗೆ ಹೋಗೋಣ, ಕರ್ನಾಟಕದ ಜನಸಂಖ್ಯೆ. ಈ ಸೆನ್ಸಸ್ ಬಗ್ಗೆ ಅಥವಾ ಪಾಪ್ಯುಲೇಷನ್ ಬಗ್ಗೆನೂ ಕೂಡ ಕ್ವಶನ್ಸನ್ನು ರೈಸ್ ಮಾಡ್ತಾನೆ. ಈ ಜನಸಂಖ್ಯೆ ಆ ಜನಗಣತಿಯ ಬಗ್ಗೆ ನಾವು ನೋಡ್ತಾ ಹೋದಾಗ ಇವತ್ತಿನ ಮಟ್ಟಿಗೆ ಮಾತಾಡೋದಾದರೆ 2011 ಸೆನ್ಸಸ್ಸೇ ರನ್ನಿಂಗಲ್ಲಿ ಇರೋದು. 2011 ಜನಗಣತಿಯ ಪ್ರಕಾರ ಎಕ್ಸಾಮಲ್ಲಿ ಯಾವ್ಯಾವ ರೀತಿ ಪ್ರಶ್ನೆ ಕೇಳ್ಬೋದು. ಟೋಟಲ್ ಪಾಪ್ಯುಲೇಷನ್ ಬಗ್ಗೆ ಕೇಳ್ಬೋದು. ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ರಾಜ್ಯ ಕರ್ನಾಟಕದಲ್ಲಿ ಜಿಲ್ಲೆ ಕೇಳ್ತಾನೆ. ಜನಸಾಂದ್ರತೆ ಬಗ್ಗೆ ಕೇಳ್ಬೋದು, ಸಾಕ್ಷರತೆ ಬಗ್ಗೆ ಕೇಳ್ಬೋದು, ಅಥವಾ ಲಿಂಗಾನುಪಾತದ ಬಗ್ಗೆನೂ ಕೇಳ್ತಾನೆ. ಚೈಲ್ಡ್ ಸೆಕ್ಸ್ ರೇಷಿಯೋ, ಮಕ್ಕಳ ಲಿಂಗಾನುಪಾತದ ಬಗ್ಗೆನೂ ಕೇಳ್ತಾನೆ. ಹಾಗೆ ಗ್ರಾಮೀಣ ಜನಸಂಖ್ಯೆ ಮತ್ತು ನಗರ ಜನಸಂಖ್ಯೆ ಇವೆಲ್ಲ ಮಾಹಿತಿಯನ್ನು ಒಳಗೊಂಡಂತೆ ಸೆನ್ಸಸ್ಸಲ್ಲಿ ಕೇಳುವಂಥ ಕಾನ್ಸೆಪ್ಟ್ ಆಗಿರುತ್ತೆ. ಸೆನ್ಸಸ್ಸಲ್ಲೇ ಮತ್ತೊಂದು ಪಾರ್ಟ್ ಆಗಿ ನಾವು ನೋಡೋದಾದರೆ ಯಾವುದಾಗಿರುತ್ತಪ್ಪ ಅಂದರೆ ಜನಾಂಗಗಳು, ಟ್ರೈಬ್ಸ್, ಬುಡಕಟ್ಟು ಜನಾಂಗಗಳು. ಈ ಗುಡ್ಡಗಾಡು ಪ್ರದೇಶ, ಕಾಡಿನಲ್ಲಿ ವಾಸವಾಗುವಂತಹ ಬುಡಕಟ್ಟು ಜನಾಂಗಗಳು ಭಾರತದಲ್ಲಿ ಯಾವುದಿದ್ದಾವೆ, ಹಾಗೆ ಕರ್ನಾಟಕದಲ್ಲಿರುವಂತಹ ಪ್ರಮುಖ ಬುಡಕಟ್ಟು ಜನಾಂಗಗಳ ಬಗ್ಗೆ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ಇಷ್ಟು ವಿಷಯವನ್ನು ಒಟ್ಟು 16 ಚಾಪ್ಟ್ರನ್ನು ನೀವು ಓದಿದರೆ ಇಲ್ಲಿ ಅವ್ರು ಕೊಟ್ಟಿರುವಂತಹ KN ಅವ್ರು ಕೊಟ್ಟಿರುವಂತಹ ಸಿಲೆಬಸ್, ಅದರಲ್ಲೂ ಜಿಯೋಗ್ರಫಿ ವಿಷಯಕ್ಕೆ ಸಂಬಂಧಪಟ್ಟಂತಹ ಹೋಲ್ ಸಿಲೆಬಸ್ಸು ನಿಮಗೆ ಕವರ್ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಸ್ನೇಹಿತರೆ ಬೇಸಿಕ್ ಮಾಹಿತಿನೂ ಕೂಡ ತಿಳ್ಕೊಳ್ಳಿ, ಫಿಸಿಕಲ್ ಮತ್ತು ವರ್ಲ್ಡ್ ಜಿಯೋಗ್ರಫಿಯ ಬಗ್ಗೆ. ಓಕೆ ಸ್ನೇಹಿತರೆ, ಮುಂದಿನ ವಿಡಿಯೋಸ್ಗಳಲ್ಲಿ ನಾವು ಈ ಒಂದು ಚಾಪ್ಟರ್ಗಳ ಮೇಲೆ ಕೆಲವೊಂದು ಬೇಸಿಕ್ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೂಡ ನಾನು ಅನಾಲಿಸಿಸ್ ಮಾಡ್ತಾ ಬರ್ತೀನಿ. ಸೊ ಈ ಒಂದು ವಿಡಿಯೋನ ನೀವು ಫಾಲೋ ಅಪ್ ಮಾಡಿರಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿವರೆಗೂ ಕೂಡ ಈ ಒಂದು ವಿಡಿಯೋ ವಾಚ್ ಮಾಡೋದಕ್ಕೆ ನಿಮಗೆಲ್ಲರಿಗೂ ಕೂಡ ವಂದಿಸ್ತಾ ಇವತ್ತಿನ ಈ ಒಂದು ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.